ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಏನಪ್ಪ ಇವತ್ತು ಕ್ಲಿಪ್ ಇಟ್ಕೊಂಡಿದ್ದಾರೆ ಅಂತೀರಿ? ಹೌದು, ಈ ಒಂದು ಕ್ಲಿಪ್ ಸಹಾಯದಲ್ಲಿ ಇವತ್ತು ಕೇವಲ ಒಂದು 10 ರೂಪಾಯಿ ಖರ್ಚಲ್ಲಿ ನಿಮ್ಮ ಸೀರೆಗೆ ನೀವು ಬೇಬಿ ಕುಚ್ಚಿನ ಹಾಕೋಬೋದು. ನಂಬಕ್ಕಾಗ್ತಾ ಇಲ್ವಲ್ಲ? ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ. ಫಸ್ಟ್ ನೋಡಿ, ಒಂದು ಬಟ್ಟೆ ಕ್ಲಿಪ್ನ ತೊಗೊಂಡಿದ್ದೀನಿ. ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ಜೆರಿ ಥ್ರೆಡನ್ನ ತೊಗೊಂಡಿದ್ದೀನಿ. ಫಸ್ಟ್ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಮೇಯ್ನಾಗಿ ಸ್ವಲ್ಪ ಕುಚ್ಚನ್ನು ಕಟ್ಟೋದಕ್ಕೆ ಜೆರಿ ಥ್ರೆಡ್ ಬೇಕೇ ಬೇಕು, ಹಂಗಾಗಿ ಜೆರಿ ಥ್ರೆಡ್ ತೊಗೊಂಡಿದ್ದೀನಿ. ಹೆಲ್ಪ್ಗೋಸ್ಕರ ಕ್ಲಿಪ್ ತೊಗೊಂಡಿದ್ದೀನಿ. ಈ ಥರ ತೊಗೊಳ್ಳಿ, ತುಂಬ ಬೇಗನೆ ಫಾಸ್ಟಲ್ಲೇ ನೀವು ಹಾಕ್ಕೋಬೋದು. ಹಾಗೆ ಕ್ರೋಶೆ ನೀಡಲ್ ಇದಕ್ಕೆ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ನೀಡಲ್ ಬಳಸದೆ ಕುಚ್ಚನ್ನೋದು ಕಟ್ಟಿ ತೋರಿಸ್ತಾ ಇದ್ದೀನಿ. ದಾರ ಬಂದು ನೋಡಿ, ಬಾರ್ಡರ್ ಕಲರು. ಇದು ಆಲ್ರೆಡಿ ಒಂದು ದಾರ ಇರುತ್ತೆ, ಅದರಲ್ಲಿ ಒಂದು 10 ರೂಪಾಯಿ ಆಗೋಷ್ಟು ದಾರನ ನಾನು ಕುಚ್ಚಿಗೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೇವಲ ನಾನು 40 ಎಳೆ ದಾರ ತೊಗೊಂಡಿದ್ದೀನಿ. ಅದು ಡಬಲ್ ಮಾಡಿದಾಗ 80 ಎಳೆ ದಾರ ಆಗುತ್ತೆ, 18 ಲೈನ್ಸ್ ಆಗುತ್ತೆ. ಸೊ ಇಷ್ಟು ದಾರವನ್ನು ನಾನು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡೋದಕ್ಕೆ ಸೀಸರ್ ಇದ್ದರೆ ಸಾಕು, ಕಂಪ್ಲೀಟಾಗಿ ಸೀರೆಗೆ ನೀವು ಬೇಬಿ ಕುಚ್ಚನ್ನ ಹಾಕೋಬೋದು. ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ಈ ರೀತಿ ಸೀರೆಯನ್ನು ಮನ್ಸ್ ಮೇಲೆ ಹಾಕಿದ್ದೀನಿ. ಇದು ರೇಷ್ಮೆ ಸೀರೆಗೆ ಅಷ್ಟೇ ಮಾಡಬೇಕು ಅಂತಲ್ಲ, ಇದು ಆ್ಯಕ್ಚುಲಿ ಇದು ನಾರ್ಮಲ್ ಸೀರೆ. ಇದಕ್ಕೆ ಈ ಥರ ಕುಚ್ಚುಗಳು ಬರ್ತಿರುತ್ತೆ, ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಇದನ್ನು ಈ ರೀತಿ ಕುಚ್ಚು ಕಟ್ಟಿದ್ರು. ಬಟ್ ಅದು ತುಂಬ ಎಲ್ಲ ಬಿಚ್ಚೋಗಿ ಇದಾಗಿರೋದ್ರಿಂದ ಕಸ್ಟಮರ್ ಎಲ್ಲ ನೀಟಾಗಿ ಬಿಚ್ಚಿಬಿಟ್ಟು ನಮಗೆ ಬೇಬಿ ಕುಚ್ಚನ್ನು ಹಾಕ್ಕೊಡಿ ಅಂತ ಕೇಳಿದ್ರು. ಇದು ಡಿಫ್ರೆಂಟಾಗಿ ಚೆನ್ನಾಗಿದೆ, ಈ ಡಿಸೈನ್ ಕೂಡ ಅವರತ್ತು ನೋಡಿದ ಹಾಕಿದ್ರು ನನಗೆ. ಸೊ ಆ ಥರ ಇವತ್ತು ಕುಚ್ಚು ಅನ್ನೋದು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟು ಈ ರೀತಿ ಇರುವಂಥ ಎಲ್ಲನೂ ನಾನು ನೀಟಾಗಿ ಇಲ್ಲಿ ಬಿಚ್ಕೊಂಡಿದ್ದೀನಿ. ನೀಟಾಗಿ ಈ ಥರಲ್ಲಿ ಹಾಕಿದ ಮೇಲೆ ಇಲ್ಲಿ ಬಾಚಿಣಿಕೆ ಇದೆ ನೋಡಿ, ಇದು ಚಿಕ್ಕದು ಬಾಚಿಣಿಕೆ. ಈ ಥರ ಹಲ್ಲೆಲ್ಲ ಚಿಕ್ಕದಾಗಿದೆ. ಇದು ಎಲ್ಲ ಥ್ರೆಡ್ ಸ್ವಲ್ಪ ಸುಕ್ಕಿರೋದ್ರಿಂದ ಸೊ ಯಾವುದೇ ರೀತಿ ಐರನ್ ಮಾಡೋದು ಬೇಡ. ಈ ರೀತಿ ನೀಟಾಗಿ ಬಾಚ್ಕೊಂಡ್ಬಿಟ್ರೆ ಅದು ಎಲ್ಲನೂ ದಾರ ನೀಟಾಗಿ ಬಿಡಿಸ್ಕೊಂಡು ದಾರ ಕ್ಲಿಯರ್ ಆಗುತ್ತೆ. ಸೊ ಎಕ್ಸ್ಟ್ರಾ ಥ್ರೆಡ್ ಈ ಥರ ಏನಿದೆಯೋ ಇದನ್ನು ಕೂಡ ಒಂದು ಸ್ವಲ್ಪ ಈ ರೀತಿ ಥ್ರೆಡನ್ನು ಎಳ್ಕೊಂಡು ಇದನ್ನು ಕೂಡ ತೆಗೆದುಬಿಡಿ. ಸೊ ಈ ಕುಚ್ಚು ಕಟ್ಟೋದಕ್ಕೆ ಸ್ವಲ್ಪ ಈ ದಾರ ಬಂದು ಲೆಂತಿಯಾಗಿದ್ರೇ ನಿಮಗೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೈಟ್ ಪ್ರಕಾರವಾಗಿ ಇದನ್ನು ನೀಟಾಗಿ ಈ ರೀತಿ ಬಾಚ್ಕೋಬೇಕು. ಸೊ ಈ ಥರ ಎಲ್ಲ ದಾರನ ಬಿಚ್ಕೊಂಡು ನೀಟಾಗಿ ಮಾಡ್ಕೊಂಡ್ಮೇಲೆ ಸೊ ಒಂದು ಸ್ವಲ್ಪ ಈ ರೀತಿ ದಾರವನ್ನು ಸಪ್ರೇಟಾಗಿ ಕೈಯಲ್ಲಿ ತೊಗೋಬೇಕು. ಆಮೇಲೆ ಮಿಡ್ಲಲ್ಲಿ ಕೂಡ ಈ ರೀತಿ ದಾರನ ತೊಗೋಬೇಕು. ಸೊ ಇಲ್ಲಿ ನೋಡಿ, 2 ದಾರನ ತೊಗೊಂಡಿದ್ದೀನಲ್ವ. ಸೊ ಈ ಬೆರಳಲ್ಲಿ ಸ್ವಲ್ಪ ಈ ರೀತಿ ದಾರನ ಇಟ್ಕೊಂಡು ಇದನ್ನು ಕೂಡ ಈ ರೀತಿ ಟೈಟಾಗಿ ಇಟ್ಕೊಂಡು ಈಗ ಇನ್ನೊಂದು ಭಾಗ ದಾರನ ತೊಗೋಬೇಕು ಈ ಥರ. ಇಲ್ಲಿ ಟೋಟಲಾಗಿ 3 ಸತೆ ದಾರನ ಈ ರೀತಿ ಸಪ್ರೇಟಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಮೆಜರ್ಮೆಂಟ್ಗೆ ದಾರನ ತೊಗೊಂಡಿದೆ ಫಸ್ಟ್ ನೋಡ್ಕೊಳ್ಳಿ. ಅದೇ ಒಂದು ಮೆಜರ್ಮೆಂಟಲ್ಲಿ ನೆಕ್ಸ್ಟ್ ಇರುವಂಥ ದಾರನ ನೀವು ತೊಗೋಬೇಕಾಗತ್ತೆ. ಇಲ್ಲಿ 3 ಸತಿ ಈ ಥರ ದಾರನ ತೊಗೊಂಡ್ಮೇಲೆ ಮಿಡ್ಲಲ್ಲಿ ದಾರ ಏನಿದೆಯಲ್ಲ ಇದನ್ನು ಬಿಟ್ಬಿಡಿ. ಇದನ್ನು ಬಿಟ್ಬಿಟ್ಟು ಈ ಕಡೆ ಇರುವಂಥ ದಾರ, ಲಾಸ್ಟಲ್ಲಿ ಇರುವಂಥ ದಾರನ ಎರಡನ್ನೂ ಸೇರಿಸ್ಕೊಂಡು ಇಲ್ಲಿ ಮಿಡ್ಲಲ್ಲಿ ಏನು ದಾರ ಇದೆಯಲ್ಲ ಇದು ಸ್ವಲ್ಪ ನಿಮಗೆ ಕಟ್ಟೋದಕ್ಕೆ ಅಡ್ಡಿಯಾಗುತ್ತೆ. ಸೊ ಈ ರೀತಿ ಕ್ಲಿಪ್ಪನ್ನು ಸೀರೆಗೆ ಈ ರೀತಿ ಗ್ಯಾಪ್ ಕೊಟ್ಟು ಲಾಕ್ ಮಾಡಿ. ಈಗ 2 ದಾರ ನಿಮಗೆ ಸಪ್ರೇಟಾಗಿ ನೀಟಾಗಿ ಈ ರೀತಿಯಾಗಿ ಬರುತ್ತೆ. ಇದನ್ನು ಸ್ವಲ್ಪ ಈ ರೀತಿ ತಿರ್ಸ್ಕೊಳ್ಳೋಣ. ತಿರ್ಸ್ಕೊಂಡು ಇದನ್ನು ನಾಟ್ ಹಾಕೋಬೇಕು. ಈ ರೀತಿ ಎರಡನ್ನ ಸೇರಿಸ್ಕೊಂಡು ಲೂಸಾಗಿ ಅಂದರೆ 1 ಪಾಯಿಂಟಷ್ಟು ಗ್ಯಾಪ್ ಕೊಟ್ಟಿರಿ ನೀವಿಲ್ಲಿ. ಗ್ಯಾಪನ್ನು ಕೊಟ್ಬಿಟ್ಟು ಎರಡನ್ನೂ ಸೇರಿಸ್ಕೊಂಡು ಗಂಟು ಹಾಕಬೇಕು. ನಾನು ಯಾಕೆ ಕಡಿಮೆ ದಾರನ ತೊಗೊಂಡಿದ್ದೀನಿ ಅಂದರೆ ಇದು ಆಲ್ರೆಡಿ ಥ್ರೆಡ್ ಇರೋದ್ರಿಂದ ಕುಚ್ಚಿಗೆ ಈ ದಾರ ಕೂಡ ಉಳ್ಕೊಳ್ಳುತ್ತೆ, ಹಂಗಾಗಿ ಕುಚ್ಚು ಸ್ವಲ್ಪ ದಪ್ಪದಾಗಿ ಬರುತ್ತೆ. ಹಂಗಾಗಿ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ದಾರ ಅನ್ನೋದು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇಷ್ಟು ಥಿಕ್ನೆಸ್ಸಲ್ಲಿ ಈ ಬಟ್ಟೆಗೆ ದಾರ ಇದೆ, ಹಂಗಾಗಿ ಸ್ವಲ್ಪ ಮೇಲೆ ಫಿನಿಶಿಂಗೋಸ್ಕರ ದಾರನ ಕುಚ್ಚಿಗೆ ಹಾಕ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನಿಮಗೆ ಖರ್ಚೆ ಬೇಡ ಅಂತ ನನಗಿದ್ರೆ ಆಲ್ರೆಡಿ ಥ್ರೆಡ್ ಇಷ್ಟುದ್ದ ಲೆಂತಿಯಾಗಿ ನಿಮ್ಮ ಸೀರೆಯಲ್ಲಿ ಇದ್ದರೆ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಈ ದಾರನ ರಿವರ್ಸಲ್ಲಿ ಜಸ್ಟ್ ಐಡಿಯಾಗೋಸ್ಕರ ತೋರಿಸ್ತೀನಿ ನೋಡಿ, ರಿವರ್ಸಲ್ಲಿ ಮತ್ತು ಇದ್ರೊಳಗಡೆ ಈ ಥರ ದಾರನ ಹಾಕಿಬಿಟ್ಟು ಸೊ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಕಟ್ಕೊಂಡು ಲಾಸ್ಟಿಗೆ ಕಟ್ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕದಾದಂಥ ಕುಚ್ಚು ಅನ್ನೋದು ಬರುತ್ತೆ. ಸೊ ಆ ಥರ ಕೂಡ ನೀವು ಮಾಡ್ಕೋಬೋದು, ಯಾವುದೇ ಒಂದು ಖರ್ಚಿಲ್ಲದೆ ಸೀರೆಗೆ ಕುಚ್ಚು ಅನ್ನೋದು ಆಗಿಬಿಡುತ್ತೆ. ಇಲ್ಲ ನಮಗೆ ಸ್ವಲ್ಪ ತಿಕ್ಕಾಗಿ ಕುಚ್ಚು ಬೇಕು ಅಂದರೆ ಮಾತ್ರ ಎಕ್ಸ್ಟ್ರಾ ಥ್ರೆಡನ್ನು ನೀವು ಮಾಡಿಕೊಂಡು ಇದು ಮಾಡ್ಕೊಬೇಕು. ನೋಡಿ, ಇಲ್ಲಿ 2 ಗಂಟು ಹಾಕಿದ ಮೇಲೆ ಮತ್ತೆ ಈಗ ಈ ಕ್ಲಿಪ್ಪನ್ನು ತೆಗೆದುಬಿಟ್ಟು ಇದನ್ನು ಮತ್ತೆ ಒಂದು ಸತಿ ನೀಟಾಗಿ ರೆಡಿ ಮಾಡ್ಕೋಬೇಕು. ಮತ್ತು ಫಸ್ಟ್ ನಾವೆಷ್ಟು ಗ್ಯಾಪ್ತಿಗೆ ದಾರನ ತೊಗೊಂಡಿದ್ದೀವೋ ಅದರಷ್ಟು ದಾರ ಮತ್ತು ಒಂದು ದಾರನ ತೊಗೊಂಡು ಮತ್ತೆ ಇದೇ ರೀತಿಯಲ್ಲಿ ಕೈಯಲ್ಲಿ ಇಟ್ಕೊಂಡಿರಿ. ಮತ್ತು ಇನ್ನೊಂದು ಪಾಟಲ್ಲಿ ಅಂದರೆ ಇನ್ನೊಂದು ಮೆಜರ್ಮೆಂಟ್ ಇನ್ನೊಂದು ಭಾಗದಲ್ಲಿ ಮತ್ತೆ ಒಂದು ಸ್ವಲ್ಪ ದಾರನ ತೊಗೊಳ್ಳೋಣ.
ಸೊ ಕ್ಲಿಯರ್ ಆಗಿರುವಂಥ ಎಕ್ಸ್ಟ್ರಾ ಒಂದೊಂದು ದಾರ ಏನಿದೆಯಲ್ಲ ಅದನ್ನ ಕ್ಲಿಯರಾಗಿ ಮಾಡಿಕೊಂಡು ಮತ್ತು ಈ ಕಡೆ ದಾರನ ತೊಗೊಂಡು ಇಲ್ಲಿ ಮಿಡ್ಲಲ್ಲಿ ಇರುವಂಥ ದಾರನ ಮತ್ತು ಸೇಮ್ ಬಟ್ಟೆ ಕ್ಲಿಪ್ಪಿಂದ ಈ ರೀತಿ ಟೈಟಾಗಿ ಸೀರೆಗೆ ಪಲ್ಲುಗೆ ಹಾಕಿಬಿಟ್ಟು ಮತ್ತು ಸ್ಟಾರ್ಟಿಂಗ್ ಮಿಡ್ಲಲ್ಲಿ ಕ್ಲಿಪ್ ಹಾಕಿರುವಂಥ ಥ್ರೆಡ್ಡು ಹಾಗೆ ಮತ್ತೆ ಇರುವಂಥ ಥ್ರೆಡ್ಡು ಎರಡು ಥ್ರೆಡ್ಡನ್ನು ಕೂಡ ಮತ್ತೆ ಈಗ ನಾನು ಈಕ್ವಲ್ ಆಗಿ ಇದು ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆಯೋ ಒಂದು ಲೇಯರ್ ಕೂಡ ಇದ್ದರೆ ಮತ್ತು ಗಂಟಾಗುತ್ತಿರುತ್ತೆ, ನೋಡ್ಕೊಂಬಿಟ್ಟು ಮಾಡಿ. ಫಸ್ಟ್ ನೋಡಿ ಇಲ್ಲಿ ನಾವೇನು ಗಂಟು ಹಾಕಿದೆಯೋ ಅದೇ ಪಾಯಿಂಟಿಗೆ ಮತ್ತು ನೆಕ್ಸ್ಟ್ ಇರುವಂಥ ದಾರನೂ ಕೂಡ ಗಂಟು ಹಾಕ್ಕೋಬೇಕು. ಅಂದರೆ ಎಲ್ಲವೂ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಈ ರೀತಿ ಲೂಸಾಗಿ ನೋಡಿಕೊಂಡು ಈ ರೀತಿ ಮುಗಿ, ಆದಷ್ಟು ಟೈಟಾಗಿ ಎಳ್ಕೊಳ್ಳೋದು ಬೇಡ, ಸ್ವಲ್ಪ ಲೂಸಾಗಿ ಗಂಟನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಮತ್ತೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಮತ್ತೆ ಈಗ ಈ ದಾರನ ಹಾಗೆ ಇನ್ನೊಂದು ಭಾಗ ದಾರ ಏನಿದೆಯೋ ಅದನ್ನು ಕೂಡ ಕ್ಲಿಯರಾಗಿ ಮಾಡಿಕೊಂಡು, ಸೊ ಈ ದಾರನ ಈ ರೀತಿ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ಭಾಗ ದಾರ. ಪ್ಯೂರ್ ರೇಸಿಮ್ ಸೀರೆಗಳು ಅಂಥವಾಗಿದ್ದರೆ ಸ್ವಲ್ಪ ದಾರ ತಿಕ್ಕಾಗಿ ಬಂದಿರುತ್ತೆ, ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಥ್ರೆಡ್ ಅನ್ನೋದು ಕಾಣಿಸುತ್ತೆ. ಸೊ ಇದು ನಾರ್ಮಲ್ ಆಗಿರೋ ಸೀರೆ ಆಗಿರೋದ್ರಿಂದ ತಿಕ್ನೆಸ್ ತುಂಬಾ ಕಡಿಮೆ ಇದೆ. ಹಂಗಾಗಿ ಈ ರೀತಿ ಸ್ವಲ್ಪ ತಗೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮತ್ತು ಕ್ಲಿಪ್ಪನ್ನು ಹಾಕಿಬಿಟ್ಟು ಮತ್ತು ಈ ಕಡೆ ಮತ್ತು ಗಂಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಫಸ್ಟ್ ಲೈನಲ್ಲಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿಯಾಗಿ ನೀವು ಮಾಡ್ಕೊಂಡು ಹೋಗಬೇಕು. ಬೇಗನೆ ಆಗೋಗ್ಬಿಡುತ್ತೆ, ತುಂಬ ಈಸಿಯಾಗಿ ನಿಮ್ಮ ಸೀರೆಗೆ ನೀವು ಆರಾಮಾಗಿ ಹಾಕ್ಕೋಬೋದು. ಹಾಗೆ ಕುಚ್ಚು ಕೂಡ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಗಂಟನ್ನೋದು ನಾನಿಲ್ಲಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ. ಸೊ ನೀಟಾಗಿ ಎಲ್ಲವನ್ನು ಈ ರೀತಿ ಸ್ಯಾರಿ ಫುಲ್ಲಾಗಿ ಒಂದು ಸತಿ ಗಂಟನ್ನ ಹಾಕ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ. ಈ ಥರ ಬರುತ್ತೆ. ನಿಮಗೇನಾದರೂ ಪೇಷನ್ಸ್ ಇದ್ದು ನಿಮಗೆ ಎಕ್ಸ್ಟ್ರಾ ಕುಚ್ಚು ಬೇಕಪ್ಪ ಅಂತಂದರೆ ಮಾತ್ರ ಖರ್ಚು ಮಾಡಿಕೊಂಡು ಕುಚ್ಚನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ಇದೇ ದಾರನ ನೀವು ರಿವರ್ಸಲ್ಲಿ ಈ ರೀತಿ ಹಾಕಿಬಿಟ್ಟು ಕುಚ್ಚನ್ನು ಕಟ್ಕೊಂಡ್ರೆ ಇಲ್ಲಿ ಒಂದು ಪುಟ್ಟದಾದಂಥ ಬೇಬಿ ಕುಚ್ಚಿಗಿಂತ ಬೇಬಿ ಕುಚ್ಚು ಅನ್ನೋದು ಬರುತ್ತೆ. ಸೊ ಅದೇ ದಾರದಲ್ಲಿ ನಿಮ್ಮ ಸೀರೆಗೆ ಕುಚ್ಚನ್ನು ನೀವು ಹಾಕ್ಕೋಬೋದು. ₹1 ಖರ್ಚು ಕೂಡ ಬೇಕಾಗಿರೋದಿಲ್ಲ. ಮನೇಲಿರುವಂಥ ಕಾಟನ್ ಥ್ರೆಡ್ಡಿಂದ ನೀವು ಕಟ್ಕೊಂಡ್ಬಿಟ್ರೆ ಇನ್ನು ಯಾವುದೇ ಒಂದು ಖರ್ಚು ಬೇಕಾಗಿಲ್ಲ, ಆರಾಮಾಗಿ ನಿಮ್ಮ ಸೀರೆಗೆ ಕುಚ್ಚನ್ನು ಹಾಕ್ಕೋಬೋದು. ಇಲ್ಲ ನಮಗೆ ಹಾಕ್ತೀವಿ ಅನ್ನೋಂಗಿದ್ರೆ ಸ್ಯಾರಿಲಿರುವಂಥ ಕಾಂಟ್ರಾಸ್ಟ್ ಕಲರ್ ದಾರದಲ್ಲಿ ಕುಚ್ಚನ್ನು ನೀವು ಹಾಕೋದ್ರಿಂದ ಇನ್ನು ಸ್ವಲ್ಪ ಲುಕ್ಕು ಚೇಂಜ್ ಚೆನ್ನಾಗಿ ಕಾಣಿಸುತ್ತೆ. ತಿಕ್ಕಾಗಿ ಒಂದು ರೀತಿ ಡಿಫ್ರೆಂಟಾಗಿ ಲುಕ್ ಅನ್ನೋದು ಕಾಣಿಸುತ್ತೆ. ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚು ಅನ್ನೋದು ಸ್ಯಾರಿಗೆ ಹೈಲೈಟ್ ಆಗಿ ಕಾಣಿಸುತ್ತೆ. ಈಗ ನೋಡಿ, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ದಾರ ಮಾಡ್ಕೊಂಡಿದ್ದನ್ನು ತೋರಿಸಿದ್ದೀನಿ. ಬಟ್ ನಾನು ಏನೇ ರೆಡಿ ಮಾಡಿಕೊಂಡು ನೋಡೋಣ ಅಂತಂದ್ರೂ ಕೂಡ ನನ್ನ ಸ್ಟೈಲಲ್ಲೇ ಕುಚ್ಚು ಹಾಕೋದು ನನಗೆ ತುಂಬ ಇಷ್ಟ. ನನಗೆ ಈ ಥರ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದು ನಿಮಗೆ ಐಡಿಯಾಗೋಸ್ಕರ ತೋರಿಸೋಗೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಸ್ಟೈಲಲ್ಲೇ ನಾನು ಕುಚ್ಚನ್ನು ಕಟ್ಕೊತೀನಿ. ಫಸ್ಟ್ ಇಲ್ಲಿ ಏನು ದಾರ ಇದೆಯಲ್ಲ, ಈ ದಾರನ ನಾನು ಕೂಡ ಬಳಸ್ಕೊತೀನಿ. ಯಾಕಂದರೆ ಇಲ್ಲಿ ನನಗೆ ಬೇಕಾಗಿತ್ತು ಪುಟ್ಟ ಕುಚ್ಚು ಮತ್ತು ಇಷ್ಟು ದಾರ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ರೌಂಡಾಗಿ ರೀತಿ ತಿರ್ಸ್ಕೊಂಡು, ಇದೇ ನಿಮಗೆ ಪೋಣಿಸೋದಕ್ಕೆ ದಾರ ಸೂಜಿ ಯಾವುದೇ ಬೇಕಾಗಿಲ್ಲ, ಆರಾಮಾಗಿ ಕೈಯಿಂದ ನೀವು ಇದನ್ನು ಇದರೊಳಗಡೆ ಪೋಣಿಸ್ಕೊಂಡು ಇದನ್ನು ಬಿಟ್ಬಿಡಿ. ಹಾಗೆ ಬಿಚ್ಚೋಗುತ್ತೆ ಆ ಥರ ಏನು ಟೆನ್ಷನ್ ಬೇಡ, ಆರಾಮಾಗಿ ದಾರ ಕುಂತ್ಕೊಂಡಿರುತ್ತೆ. ನಾರ್ಮಲಾಗಿ 4 ಫಿಂಗರ್ಸ್ಗೆ ದಾರನ ಮಾಡ್ಕೊತೀನಿ. ಬಟ್ ಈ ಕುಚ್ಚು ನಾನು 3 ಫಿಂಗರ್ಸಿಗೆ ದಾರನ ಸುತ್ಕೊತಾ ಇದ್ದೀನಿ. ಸೇಮ್ ಬ್ಲೂ ಕಲರ್ ದಾರ 2 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲಿ 2 ರೀಲ್ ದಾರನ ಸುತ್ಕೊತಾ ಇದ್ದೀನಿ, ಒಂದೇ ಸತಿ ಇಟ್ಕೊಂಡು ಸುತ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಯಾವುದೇ ಒಂದು ಕೌಂಟ್ ತೊಗೊಂಡಿಲ್ಲ. ಕೌಂಟ್ ಅವಲೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ನಿಮಗೆ ಆ ಥರ ಬೇಕಿದ್ರೆ ಆ ಒಂದು ಕೌಂಟಲ್ಲಿ ತೊಗೊಂಡು ಹೆಲ್ಪ್ ಮಾಡ್ಕೊಳ್ಳಿ. ಸೊ ಈ ಒಂದು ಥಿಕ್ನೆಸ್ ಇಲ್ಲಿ ನಾನು ಥ್ರೆಡ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಷ್ಟು ದಪ್ಪ ಇದೆಯೋ ಇಲ್ಲಿ ಆಲ್ರೆಡಿ ದಪ್ಪ ಇದೆ, ಹಂಗಾಗಿ ಇಷ್ಟು ದಪ್ಪ ಸಾಕು. ಈಗ ನೋಡಿ, ಇದನ್ನು ಕೂಡ ಈ ರೀತಿ ಟೈಟಾಗಿ ಇಟ್ಕೊಂಡು ಇದಕ್ಕೆ ಈ ದಾರನ ಪೋಣಿಸ್ಕೊಂಡು ಈಕ್ವಲ್ ಆಗಿ ದಾರನ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನೋಡಿ, ಈ ಕಡೆ ಮತ್ತು ಆ ಕಡೆ. ಸೊ ನಾನು ತೊಗೊಂಡಿರುವಂಥ ದಾರನೇ ಮೇಲಿದೆ, ಕೆಳಗಡೆ ಇರುವಂಥ ದಾರ ಇನ್ನೂ ಸ್ವಲ್ಪ ಲೆಂತಿಯಾಗಿದೆ. ಸೊ ಈ ದಾರನ ಈ ರೀತಿ ಇಟ್ಕೊಂಡ್ಬಿಟ್ಟು ಈಗ ಜರಿ ಥ್ರೆಡನ್ನು ನಾನು ಸುತ್ಕೊತಾ ಇದ್ದೀನಿ. ಸೇಮ್ ಹೂವು ಕಟ್ತಾರೋ ಹಾಗೆ ಈ ಒಂದು ಜರಿ ಥ್ರೆಡಿಂದ ನಾನು ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ. ಈಗ ನೋಡಿ, ಈಗ ನಾನು ಹಾಕಬೇಕಾದ್ರೆ ಕೆಳಗಡೆ ಇರುವಂಥ ಕುಚ್ಚಿನ ದಾರ ಕೂಡ ನನಗೆ ಅಡ್ಡಿ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ಕೂಡ ಈ ರೀತಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಇಲ್ಲಿ ಪ್ಲೇಸನ್ನು ಖಾಲಿ ಮಾಡಿಕೊಂಡು ಈಗ ಹೂ ಹೇಗೆ ಸುತ್ತಾರೋ ಆ ರೀತಿಯಾಗಿ ಒಂದು 2 ರಿಂದ 3 ರೌಂಡ್ ಸುತ್ತಕೊಂಡು ಈಗ ಒಂದು 3 ಸತಿ ನಾನು ಗಂಟನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಈಸಿಯಾಗಿ ಕುಚ್ಚನ್ನು ಹಾಕೋಕ್ಕೆ ಬರುತ್ತೋ ಅದೇ ರೀತಿಯಾಗಿ ಕುಚ್ಚನ್ನು ಹಾಕ್ಕೊಳ್ಳಿ. ಇದೇ ಥರ ತೋರಿಸ್ತಿದ್ದೀನಿ ಅಂತ ಇದೇ ಥರ ಕುಚ್ಚನ್ನು ಕಟ್ಕೋಬೇಕು ಅಂತ ಏನಿಲ್ಲ. ಬಟ್ ಮೊದಲಿಂದ ನನಗೆ ಇದೇ ಒಂದು ಕರೆಕ್ಟಾಗಿ ಕಂಫರ್ಟ್ ಇರೋದ್ರಿಂದ ನಾನು ಇದೇ ಒಂದು ಮೆಥಡನ್ನು ಫಾಲೋ ಮಾಡ್ಕೊತಾ ಇದ್ದೀನಿ.
ಸೊ ಮತ್ತೆ ಒಂದು 2-3 ರೌಂಡ್ ಸುತ್ತಕೊಂಡು ಮತ್ತೆ ಒಂದು 3 ನಾಟನ್ನು ಹಾಕ್ಕೊತಾ ಇದ್ದೀನಿ. ಸೊ ಟೈಟಾಗಿ ನಾಟನ್ನ ಹಾಕ್ಕೊಂಡ್ಬಿಟ್ಟು ಈ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು, ಈಗ ಎಷ್ಟು ಸ್ವಲ್ಪ ಲೆಂತಿಯಾಗಿ ಒಂದು ಜರಿ ಥ್ರೆಡ್ ಇರುತ್ತೆ ಅದನ್ನು ಕೂಡ ಈ ರೀತಿ ಎಳ್ಕೊಂಡು ಕಟ್ ಮಾಡಿಕೊಂಡು, ಇಲ್ಲಿ ಯಾವ ಲೆಂತಿಗೆ ಕುಚ್ಚನ್ನು ಕಟ್ ಮಾಡ್ಕೊಂಡಿದ್ದೀವೋ ಕುಚ್ಚನ್ನು ಆ ಒಂದು ಮೆಜರ್ಮೆಂಟಿಗೆ ಈ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಕುಚ್ಚು ಅನ್ನೋದು ನೀವು ಎಲ್ಲದಕ್ಕೂ ಕುಚ್ಚನ್ನು ಹಾಕ್ಕೋಬೇಕು. ಮತ್ತು ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಮತ್ತೆ ಒಂದು ದಾರನ ಈ ರೀತಿ ತೊಗೊಂಡು ಉಳ್ಕಿರೋ ದಾರನ ಮತ್ತೆ ಹಾಗೆ ಇಟ್ಕೊಂಡು ಮತ್ತು ಇದನ್ನು ಕೂಡ ಇದರೊಳಗಡೆ ಸೇರಿಸಿ, ಸೊ ಈಗ ಮತ್ತೆ ದಾರ ಏನಿದೆಯಲ್ಲ ಆ ದಾರನ ಇದರೊಳಗಡೆ ಹಾಕಿಬಿಟ್ಟು, ಸೊ ನೀವು ಈ ರೀತಿ ದಾರ ಮಾಡ್ಕೊಳೋರಾಗಿದ್ದರೆ ಇದರೊಳಗಡೆ ದಾರನ ಈ ರೀತಿ ಎಳ್ಕೊಂಬಿಟ್ಟು, ಸೊ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಈ ರೀತಿ ಇಟ್ಕೊಂಡು, ನೀವು ಕಟ್ತಿರಲ್ಲ ಜರಿ ಥ್ರೆಡ್ಡಿಲೆ ಸೂಜಿಯಿಂದ ಜರಿ ಥ್ರೆಡ್ನ ಪೋಡಿಸ್ಕೊಂಡು ಕುಚ್ಚನ್ನು ಕಟ್ಕೊತಿರಲ್ಲ, ಸೊ ಆ ಥರ ಕುಚ್ಚನ್ನು ನೀವು ಕಟ್ಕೋಬೋದು. ಸ್ವಲ್ಪ ಹಾಕಿದ್ದೀನಿ ನೋಡಿ, ಲುಕ್ ಬಂದು ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ಥರ ಬರುತ್ತೆ. ಅಂಟು ಸೊ ಡಿಫ್ರೆಂಟ್ ಆಗಿದೆ. ಇಷ್ಟು ದಿನ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಈ ಡಿಸೈನ್ ಮಾತ್ರ ತುಂಬ ಹಾಕೋದಕ್ಕೆ ಈಸಿ ಇದ್ದರೂ ಕೂಡ ಬಟ್ ಇದ್ರ ಲುಕ್ಕು ತುಂಬಾ ನನಗೆ ಇಷ್ಟ ಆಯಿತು. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಡಿಸುತ್ತೆ ಈ ಡಿಸೈನು, ಅಷ್ಟು ಕ್ಯೂಟಾಗಿ ಬಂದಿದೆ. ಸೊ ಕಂಪ್ಲೀಟಾಗಿ ಇನ್ನೂ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಸೊ ಲಾಸ್ಟಲ್ಲಿ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಪಾಯಿಂಟಲ್ಲಿ ನಾವು ಯಾವ ಮೆಜರ್ಮೆಂಟ್ಗೆ ಕುಚ್ಚನ್ನು ಹಾಕ್ಕೊಂಡಿದ್ದೀವೋ ಅದೇ ಮೆಜರ್ಮೆಂಟಲ್ಲಿ ಕುಚ್ಚನ್ನು ಹಾಕೊಳ್ಳಿ. ತುಂಬಾ ಈಸಿ ಇದೆ. ಆ ಸ್ಯಾರಿ ಥ್ರೆಡ್ಡಲ್ಲಿ ಇರುವಂಥ ಪಲ್ಲು ಥ್ರೆಡ್ಡಲ್ಲಿ ಯಾವುದೇ ರೀತಿ ವೇಸ್ಟ್ ಮಾಡದೆ ಈ ರೀತಿ ಬೇಬಿ ಕುಚ್ಚುಗಳನ್ನ ನೀವು ಡಿಫ್ರೆಂಟಾಗಿ ಹಾಕೋಬೋದು. ಬಟ್ ಇದ್ರ ಹೆಸರು ಇದ್ದಿದ್ದು ಕ್ರಾಸ್ ಬೇಬಿ ಕುಚ್ಚ ಅಂತ, ಬಟ್ ಅದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿರಲಿಲ್ಲ. ಸೊ ಥಂಬ್ನೇಲಲ್ಲಿ ಬರೆದಿರ್ತೀನಿ, ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಹೆಸರಿಟ್ಟು ಕಸ್ಟಮರ್ಗೆ ನೀವು ಹೇಳ್ಬೋದು ಹೊಸ ರೀತಿ ಬೇಬಿ ಕುಚ್ಚು ಇದೆ ಅಂತ ಹೇಳ್ಬಿಟ್ಟು ಹಾಕಿ ಕೊಡ್ಬೋದು. ಸೊ ಲಾಸ್ಟಲ್ಲಿ ಫೈನಲ್ ಲುಕ್ಕು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಸೊ ಕಂಪ್ಲೀಟಾಗಿ ಕುಚ್ಚೆಲ್ಲ ಸ್ಯಾರಿಗೆ ಹಾಕಿದ್ದೀನಿ. ಸೊ ಫೈನಲ್ ಲುಕ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲಾಗಿ ಬೇಬಿ ಕುಚ್ಚು ತುಂಬ ವೆರೈಟಿ ಹಾಕಿರ್ತೀರಾ. ಸೊ ಈ ವೆರೈಟಿ ಒಂದ್ಸತಿ ಟ್ರೈ ಮಾಡಿ. ನನಗೂ ಕೂಡ ಎಕ್ಸಾಕ್ಟಾಗಿ ಇದು ಗೊತ್ತಿಲ್ಲ ಎಷ್ಟು ಜನ ಹಾಕಿದ್ದೀರೋ ಅಂತ. ಸೊ ನೀವೇನಾದರೂ ಹಾಕಿದರೆ ಇದಕ್ಕೆ ಯಾವ ಹೆಸರು ಇಟ್ಟಿದ್ದೀರಂತ ನನಗೆ ಕಾಮೆಂಟಲ್ಲಿ ತಿಳಿಸಿ, ತಿಳ್ಕೊಬೇಕಂತ ಆಸೆ. ಯಾಕಂದರೆ ನಾರ್ಮಲಾಗಿ ಬೇಬಿ ಟಜಲ್ಸು, ಗ್ರ್ಯಾಂಡ್ ಟಜಲ್ಸು ಎಲ್ಲ ವೆರೈಟಿ ಹೆಸರನ್ನ ಇಟ್ಟಿರ್ತೀರಾ. ಬಟ್ ಇದಕ್ಕೆ ನಾನು ಬಂದು ಆ ಹೆಸರು ಕೇಳಿದ್ದೆ, ಕ್ರಾಸ್ ಅಂತ. ಬಟ್ ಅದನ್ನು ಇಟ್ಟಿದ್ದೀನಿ. ನೀವೇನಾದರೂ ಇದಕ್ಕೆ ಬೇರೆ ಹೆಸರು ಇಟ್ಟಿದ್ರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಪ್ರೈಸ್ ವಿಷಯಕ್ಕೆ ಬರೋದಾದರೆ 300ಇಂದ 350ವರೆಗೂ ನೀವು ಚಾರ್ಜಸ್ನ ಮಾಡ್ಕೋಬೋದು. ಸೊ ಕಂಪ್ಲೀಟ್ ಲುಕ್ಕು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬೇಬಿ ಕುಚ್ಚು ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ಜೊತೆ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ನಮಸ್ಕಾರ.